ಇದೇನಿದು? ಎಲ್ಲವೂ ಕನಸಿನಂತ ಭಾಸವಾಗುತ್ತಿರುವುದಲ್ಲ. ಓಹೋ, ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾಶಯನಗಾರವನ್ನು ಕಂಡು ಬೆರಗಾಗುವುದಲ್ಲ ಈ ಜಲದಂಗಮಲ್ಲ ಕೌರವೇಶ್ವರ. ಸ್ವಸಾಗರ ಪುತ್ರಿಯನ್ನೇ ಶಾಸನ ಮಾಡುತ್ತಿರುವ ವಸುಂಧರ ದೇವೇ ಕುವರ, ಗಾಂಧಾರಿ ದೇವೇ ಗರ್ಭ ಸಂಜಾತ, ಹಸ್ತಿನಾವತಿಯ ಮಣಿಮಂಕಟೇಶ್ವರನಾದ ಆ ನನ್ನ ಅರಮನೆಗಿಂತಲೂ ಈ ನಂದಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓಹೋ ಸಾತಕಿ, ಕೃಷ್ಣನಲ್ಲಿ ಕುರ್ರಾಜ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವರು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರಗೊಳ್ಳರು. ಬನ್ನಿ, ಈ ಪೀಠವನ್ನು ಅಲಂಕರಿಸಿ. ಏನು, ಕೃಷ್ಣನು ನಿದ್ರಿಸುತ್ತಿರುವನೇ? ಎಂತಹ ನಿಶ್ಚಿಂತ ಪುರುಷನೇ ಇವ. ರಾಜ್ಯ ಕೋಶಾದಿಗಳನ್ನೆಲ್ಲ ತನ್ನ ಅಣ್ಣನಾದ ಬಲವನ್ನು ಒಪ್ಪಿಸಿ ಈತನು ಮಾತ್ರ ಸುಖದಿಂದ ನಿದ್ರಿಸುತ್ತಿರುವನಲ್ಲ. ಇರಲಿ, ಈತನು ಎಚ್ಚರನಾಗುವ ತನಕ ಕಾದು ಕುಳಿತಿದ್ದು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ನಿನ್ನಲ್ಲೊಂದು ಮಾತೇ ಸಾತಕಿ. ಏನದು? ಪಾಂಡವರು ನಮಗೆ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಕುರ್ರಾಜ, ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಅವರಲ್ಲಿರುತ್ತರೋ ನಾವು ಅಲ್ಲೇ ಇರುವೆವು. ಬನ್ನಿ, ಈ ಪೀಠವನ್ನು ಸರಿಯಾದ ಮಾತು ಸಾತಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವ ಸೈನ್ಯವೇ ನಮಗೆ ದೊರೆತಂತಾಗುವುದು. ಹೇಗಾದರೂ ಸಂತೋಷವೇ. ಬಾ ಕುರ್ರಾಜ, ಈ ಪೀಠವನ್ನು ಅಲಂಕರಿಸಿ. ಇದು ಪಾದಪಾಶ್ವ. ಭೂಪಾಲಕನಾದ ನಾನು ಗೋಪಾಲನ ಪಾದಡಿ. ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ಸದಾ ನಿನ್ನ ಅಭಯಂ ನಿರಂತರ ಕೋರೆ ದಯದಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ದಿನ ಬಂದೋ ನಿಗಮ ಆಗಮದಿ. ದಿನ ಬಂದೋ ನಿಗಮ ಆಗಮದಿ. ಅಗಣಿತ ಗುಣ ಹರಿಗುಣ ಮಾರ್ದನ. ಅಗಣಿತ ಗುಣಗಣ ಹರಿಕುಲ ಮಾದನ. ಜಗದ ವ್ಯಾಪಕ ಕೃಷ್ಣ. ಕೃಷ್ಣ ಜಗದ ವ್ಯಾಪಕ, ಜಗದ ಜೀವಾತ್ಮಕ. ಜಗದ ವ್ಯಾಪಕ, ಜಗದ ಜೀವಾತ್ಮಕ. ನಂಬಿದ ಭಕ್ತರ ಅಭಯ ಪ್ರದಾತ. ನಂಬಿದ ಭಕ್ತರ ಅಭಯ ಪ್ರದಾತ. ಸಿಂಧು ಶಯನ ಅರವಿಂದ ನಯನ ಪೊರೆಯು. ಸಿಂಧು ಶಯನ ಅರವಿಂದ ನಯನ ಪೊರೆಯು. ಸದಾ ನಿನ್ನ
ಅಭಯಂ ನಿರಂತರ ಪೂರೇ ದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ. ಆಹಾ, ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮರಕ್ಷಣೆಯನ್ನು ಇಷ್ಟೊಂದು ಜಾಗರೂಕತೆಯಿಂದ ಕಲ್ಪಿಸಿಕೊಂಡಿರುವನು. ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕ? ಇನ್ನೆಲ್ಲಿ ನಿನ್ನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತಲ್ಲ. ಏಕೆ, ಏನಾಯಿತು ಸಾತ್ಯಕಿ? ನನಗದನ್ನು ಹೇಳುವ ಬಾಯಿಲ್ಲ, ನೀನೇ ನೋಡು, ನಿನಗೇ ತಿಳಿಯುತ್ತೆ. ಹೋ, ಹಣ್ಣನಾದ ದುರ್ಯೋಧನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯಲು ಬಂದಿರನು. ಇದು ಎಂಥ ವಿಳಂಬನೆ ಪಾರ್ಥ. ಇದು ವಿಡಂಬನೆ ಅಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗೋದ್ರಾದ್ರೂ ಏತಕ್ಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲ ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠರನು ತನ್ನ 4 ಸಹೋದರರು ಹಾಗೂ ಪಾಂಚಾಲಿ ಸಹಿತ ಚಿರದಿನ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವರು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಾಣ ಬೆಳೆಸಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನಮ್ಮ ಸುದಯ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾರೂಪದ ಫಲವು ಅವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಿದರೆ ತಾನೆ ಹಲವು ಮಂದಿ ರಾಜರ ಸಹಾಯವೂ ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪರತಳದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಕೃಷ್ಣನು ಈ ಸಾರಿ ನನ್ನ ಕೈಗೆ ಸಿಕ್ಕಿಬಿದ್ದಿರುವನು ಅರ್ಜುನ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ, ನೀನು ಮರೆಯಬೇಡ ಸುಯೋಧನ. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನ ಕರೆದುಕೊಡು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶ್ರೀ ವಾಸುದೇವಂ ಭಕ್ತಜನ ಪರಿಪಾಲನಂ ಜಾಗರಿತಂ ನಮೋ ಕೇಶವ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನ ತೋರ ಹರಿ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನ ತೋರ ಹರಿ. ಅಂಧಕಾರ ಹರಿಸಿ ಸಿಂಧು ಶಯನ ನಿನ್ನ ಮಂದಹಾಸವ ತೋರೋ ಮುರಹರಿ. ಸಿಂಧು ಶಯನ ನಿನ್ನ ಮಂದಹಾಸವ ತೋರೋ ಮುರಹರಿ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ. ಅಂಧಕಾರ ಹರಿಸಿ ಪೊರೆ ಶೌರಿ ಹರಿ ಸರ್ವದಾ ಮುದ ತೋರಿ ಭಕ್ತರ ಮೊರೆ ಆಲಿಸಿ. ಪೊರೆ ಶೌರಿ ಹರಿ ಸರ್ವದಾ ಮುದ ತೋರಿ ಭಕ್ತರ ಮೊರೆ ಆಲಿಸಿ. ಮೌನವ ತೊರೆದು ಮಾನವ ಜೀವ
ತೊರೆದು ಮಾನವ ಜೀವನ ಹಿತ ಬಯಸಿ ಪೊರೆಯೋ ಶ್ರೀಹರಿ. ಬಯಸಿ ಪೊರೆಯೋ ಶ್ರೀಹರಿ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ. ಅಂಧಕಾರ ಹರಿಸಿ. ಯಾರು? ಧನಂಜಯ, ಕ್ಷೇಮವೇ? ಚೇಚೆ, ಚರಣದ ಅಡಿಲೇಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಸರಿದೆಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ, ಯಾರು? ಭಾವ ಕೌರವೇಶ್ವರ, ಕ್ಷೇಮವೇ? ಚೇಚೆ, ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೆ. ಚಕ್ರವರ್ತಿಯಾದ ನೀನೂ ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾವ ರಾಮ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಣೆ ಆಗದೇ ಇದ್ದ ನೀನು ಈ ನಿನ್ನ ಪ್ರಾಣ ಮಿತ್ರ ಅರ್ಜುನನ ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟಿರಲಿಲ್ಲ. ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದು ನಾನು ನೋಡಿಯೇ ಇಲ್ಲ. ಅದು ಇರಲಿ, ನೀವೀರ್ವರು ಏಕಕಾಲದಲ್ಲಿ ಬರಲು ಕಾರಣವೇನು ಭಾವ? ಕೃಷ್ಣ, ಕೌರವ ಪಾಂಡವರು ಭೀಕರ ಸಂಗ್ರಾಮ. ಕೃಷ್ಣ, ಕೌರವ ಪಾಂಡವರು ಭೀಕರ ಸಂಗ್ರಾಮ. ಬರದಿ ಸಾಗಿಪುದೈ ವಹಿಸುವುದು ನಮ್ಮ ಪಕ್ಷವ, ವಹಿಸುವುದು ನೀ ನಮ್ಮ ಪಕ್ಷವ. ಸಂತಸಲಿಂಬರ್ಪುದೈ ಮಾಧವ. ಕೃಷ್ಣ, ಭಾವ, ನಮಗೂ ಪಾಂಡವರಿಗೂ ಭೀಕರ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರೋನು. ಭಾವ, ಕೇಳಿದೆಯಾ ನಿಮ್ಮ ಅಣ್ಣಾಡುತ್ತಿರೋ ಮಾತುಗಳನ್ನು? ರಾಜ್ಯ ಗೊದ್ದುಗಯ ಮಹದಾಸೆಯಿಂದ ಯುದ್ಧದ ಅಮಲೇರಿ. ಭಾವ, ಕೃಷ್ಣ, ರಾಜ್ಯ ಗದ್ದುಗಯ ಮಹದಾಸೆಯಿಂದ ಯುದ್ಧದ ಅಮಲೇರಿ. ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರದೆಂದರಿತೆಯ ಭಾವ. ಅಣಿವು ಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಣಿದು ಮಾರಿ ಮುತ್ತೈದೆಯರ ಮಾಂಗಲ್ಯವಂ ಕಿತ್ತೆಸೆದು ರಕ್ತದ ಮಡುವಿನೋಳ್ ಹುಡುಕಾಡ ತೊಡಗುವರೋ ತಮ್ಮ ಪತಿಪುತ್ರರ ಶವಗಳ
ಪತಿಪುತ್ರರ ಶವಗಳ ಭವ ಕೃಷ್ಣ ಪಾರ್ಥ ಪರಮಾತ್ಮ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿರಳು ಗಮನಿಸಿದೊಡೆ ಸಮಾಧಾನ ಕಾಂಬುದು ಅವ ಕೃಷ್ಣ ಗಮನಿಸಿದೊಡೆ ಸಮಾಧಾನ ಕಾಂಬುದು ಧರಣಿ ನಾರಿಯಾರನು ವರಿಸಿಹಳು ಧರಣಿ ನಾರಿಯಾರನು ವರಿಸಿಹಳು ಯಾರೊಡನೆ ಸಮಾಗಮ ಬಯಸಿಹಳು ಯಾರೊಡನೆ ಸಮಾಗಮ ಬಯಸಿಹಳು ಎಂಬ ವಿಚಾರವ ಪರಿಹರಿಸು ಅರ್ಥ ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೆ ಹೋದು ಆದಾಯ ಅವ ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೆ ಹೋದು ಆದಾಯ ಅನುಜರಿಗನ್ಯಾಯ ಗೈವುದು ನ್ಯಾಯವೇ ಅನುಜರಿಗನ್ಯಾಯ ಗೈವುದು ನ್ಯಾಯವೇ ಸಹಜಾತರಿಗೆ ಸಮಭಾಗ ನೀಡು ಪರಮೇಶ್ವರ ಸಹಜಾತರಿಗೆ ಸಮಭಾಗ ನೀಡು ಮುಂದಿನ ಸಂತತಿಗಾದರ್ಶನಾಗು ಮುಂದಿನ ಸಂತತಿಗಾದರ್ಶನಾಗು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿಹಳು ಗಮನಿಸಿದೊಡೆ ಸಮಾಧಾನ ಕಾಂಬುದು ಪರಮೇಶ್ವರ ಗಮನಿಸಿದೊಡೆ ಸಮಾಧಾನ ಕಾಂಬುದು ಧರಣಿ ನಾರಿಯಾರನು ವರಿಸಿಹಳು ಧರಣಿ ನಾರಿಯಾರನು ವರಿಸಿಹಳು ಯಾರೊಡನೆ ಸಮಾಗಮ ಬಯಸಿಹಳು ಯಾರೊಡನೆ ಸಮಾಗಮ ಬಯಸಿಹಳು ಎಂಬ ವಿಚಾರವ ಅನುಸರಿಸು 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 ಗೌರವೇಶ್ವರ ಈ ಧರಣಿ ನಾರಿ ಯಾರಲ್ಲಿ ಸಮಾಗಮವನ್ನು ಬಯಸಿರುವುದು ಯಾರಲ್ಲಿ ಸ್ಥಿರವಾಗಿ ಉಳಿದಿರುವಳು ಆದ್ದರಿಂದ ನನ್ನ ಮಾತನ್ನು ಕೇಳು ಬಾವ ಕೃಷ್ಣ ರಾಜನೀತಿ ಧರ್ಮಶಾಸ್ತ್ರ ವಿಚಾರದಲ್ಲಿ ನಿನಗೆಂತಲೋ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನನಗೂ ಉಂಟು. ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ ಪರಮಾತ್ಮ ಕೇಳಿದೆಯಾ ನಿಮ್ಮಣ್ಣನ ಆಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಪಕ್ಷವನ್ನು ಅಪೇಕ್ಷಿಸಿ ಬಂದೆ ಎಂದು ತೋರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಜನಾರ್ದನ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನಮ್ಮ ಮೇಲೆ ಬಿದ್ದಿಂದ ತಾವು ನಮಗೆ ಸಹಾಯ ಮಾಡಲೇಬೇಕು. ಆಗದು ಕೃಷ್ಣ. ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿನೋಚವಾದ ಧರ್ಮ. ನೀನು ವೀರನು, ನ್ಯಾಯಾಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ
ನೀನು ನಿನ್ನ ಧರ್ಮವನ್ನು ಪಾಲಿಸಂತಾಗುವುದು ಕೃಷ್ಣ. ಭಾವ, ನೀನು ಮೊದಲು ಬಂದೆಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಈತನಾದರೂ ನಿನಗೆಂತಲೂ ಚಿಕ್ಕವನು, ತನಗೆ ಬೇಕಾದನ್ನು ಕೇಳುವ ಅಧಿಕಾರವು ಈತನಿಗಿರುವುದು. ಎಲ್ಲ ಮಾಯಾವಿ, ಹಾ 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 ನಿಮ್ಮಿರುವರಿಗೂ ಸಹಾಯ ಮಾಡುವುದು. ಈಗ ಕೇಳಿ, ಅಪ್ರಥಮ ವೀರಭಟರಿಂದ ಕೂಡಿದ ಯಾದವರ 11 ಅಕ್ಷೋಣಿ ಸೈನ್ಯ ಒಂದು ಕಡೆ, ಯುದ್ಧ ಯುಮಕನು ನಿರಸ್ತ್ರನು ನಿರಾಯುಧನಾದ ನಾನೊಬ್ಬನೇ ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಪಾರ್ಥ? ಇದು ಕುಲ ಚೂಡಾಮಣಿ ತಾನು ತಮ್ಮನ್ನೇ ಅಪೇಕ್ಷಿಸಿದ್ವೇನು? ತಥಾಸ್ತು ಪಾರ್ಥ. ನಿರಾಯುಧನು ನಿರಸ್ತ್ರನಾದ ಈತನಿಂದೇನು ಪ್ರಯೋಜನ? ಕೃಷ್ಣ, ಭಾವ, ಪಾಂಡವರ ರಕ್ಷಣಾಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮ ಸಹಿತ ಯಾದವಾಕ್ಷೋಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ನಿನ್ನ ಪರಾಕ್ರಮಕ್ಕೆ ಸರಿಯಾದ ದಿನ ಇರದೆ ನಡೆ ಚಕ್ರವರ್ತಿ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕನಸನ್ನೇ ಕಪಟ ಮೋಸವನ್ನು ನಾನೇನು ಅರಿದವನೆಂದು ಭಾವಿಸಿದೆಯಾ ಕೃಷ್ಣ? ಕೃಷ್ಣ, ಭಾವ, ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ? ಕೃಷ್ಣ, ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಹ ಪ್ರಚಂಡ ರಥ ಕೋಡಿಯ ಹರಿಸೆ, ಮೃತ್ಯುತಾಂಡವ ಪ್ರಳಯ ನೃತ್ಯ ಸಿಂಹನಾದ, ಧರಣಿ ಸಾಹಸ ಚತುರ ಈ ಗೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ರಣದೋ ಆಯುಧವ ಧರಿಸದಿರೇ ರಣದೋ ಆಯುಧವ ಧರಿಸದಿರೇ ಪಾಂಡವರ ಅದೆಂದು ಪಾಲಿಪೆಯೋ, ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ಭಾವ, ನೀನು ಕಬಡ್ಡಿ ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲುಮಮತೆ, ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಈಗಿರುವಲ್ಲಿ ನಾವು ನಿಮ್ಮೊಡನೆ ಬೆಳೆಯಲು ಸಾಧ್ಯವೇ ಭಾವ? ಅದೆಂದಿಗೂ ಸಾಧ್ಯವಿಲ್ಲ. ಈಗ ನಾವೇ ಬೇರೆಯಾದವು ಕೃಷ್ಣ, ಆದರೂ ಬಾಧಕವಿಲ್ಲ. ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದರಿಂದ ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಇನ್ನು ನಿನ್ನ ಭೇಟಿ ಆ ಸಮರಾಂಗಣದಲ್ಲಿ ಆಗ ತೋರುವೆ ಈ ನಿನ್ನ ಭಕ್ತರ 7 ಅಕ್ಷೋಣಿ ಸೈನ್ಯದ ಬಲಾಬಲಗಳನ್ನು. ಅದು ಮುಂದೆ ತಾನೆ ತಿಳಿದು ನಡೆ ಬಾಬಾ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು.